ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ, KD ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡುವಂಥ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಇದ್ರ ಬಗ್ಗೆ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ KD ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಧ್ರುವ ಸರ್ಜಾ ಸರ್ ಅವರ ಸಿನಿಮಾ. ಈ ಒಂದು ಸಿನಿಮಾ ಮೇಲೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ನು, ಯಾಕೆಂದರೆ ಪ್ರೇಮ್ ಸರ್ ಅವರ ಒಂದು ಸಿನಿಮಾ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅದ್ರ ಜೊತೆಗೇನೆ ಧ್ರುವ ಸರ್ಜಾ ಅವರು ಒಂದು ಡಿಫ್ರೆಂಟ್ ಒಂದು ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದು ಕ್ಯಾರೆಕ್ಟರಲ್ಲಿ, ಅದಾಗಿರ್ಬೋದು. ಮತ್ತು ಅದ್ರ ಜೊತೆಗೇನೆ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಅತಿ ದೊಡ್ಡ ತಾರಾ ಬಳಗ ಇದೆ. ಸೊ ಅದು ಬಹಳ ಒಂದು ಖುಷಿ ತರುವಂಥ ವಿಚಾರ. ಸೊ ಅದ್ರ ಜೊತೆಗೇನೆ ಈ ಒಂದು ಸಿನಿಮಾದ ಒಂದು ಅಪ್ಡೇಟ್ಸ್ಗಳಾಗಿರ್ಬೋದು ಆ್ಯಂಡ್ ಸಿನಿಮಾದ ರಿಲೀಸ್ ಆಗಿರ್ಬೋದು ತುಂಬಾ ಎಲ್ರಿಗೂ ಒಂದು ವೇಟಿಂಗಲ್ಲಿ ಹೀರೋ ಆಗಿ ಮಾಡಿತ್ತು. ಬಟ್ ಈಗ ಫೈನಲ್ ಆಗಿ ಟ್ರೈಲರ್ ಬರ್ತಾ ಇದೆ. ಸೊ ಒಂದು ಸಿನಿಮಾದ ಟ್ರೈಲರ್ ಬರ್ತಾ ಇದೆ ಅಂತಂದರೆ ಒಂದು ರೀತಿಯಲ್ಲಿ ಸಿನಿಮಾ ಹತ್ತಿರದಲ್ಲಿದೆ ಅಂತ. ಹೌದು, ಎಲ್ರಿಗೂ ಗೊತ್ತಿರಾಗೇ ಇದೆ. ಏಪ್ರಿಲ್ 30ನೇ ತಾರೀಕಿಗೆ ಸಿನಿಮಾ ಇಡೀ ನಮ್ಮ ಒಂದು ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ ಸಿನಿಮಾ KD. ಟ್ರೈಲರ್ ವಿಚಾರಕ್ಕೆ ಬಂದುಬಿಡ್ತೀನಿ. ಟ್ರೈಲರ್ ಎಲ್ರಿಗೂ ಗೊತ್ತಿರೋ ಹಾಗೆ ಇದೆ 22ನೇ ತಾರೀಕಿಗೆ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಸೊ 22ನೇ ತಾರೀಕಿಗೆ ಟೈಮ್ ಏನು ಅಂತ ಕೇಳಿದ್ರೆ ಬಹುಶಃ ಟೈಮ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿದರೆ ನನಗನ್ಸೋ ಪ್ರಕಾರವಾಗಿ ಮಾರ್ನಿಂಗಲ್ಲಿ ಒಂದು 10 ಗಂಟೆ 11 ಗಂಟೆ ಟೈಮಲ್ಲಿ ಸುಮಾರಲ್ಲಿ ಮಾಡುವಂಥ ಸಾಧ್ಯತೆಗಳು ಇರ್ಬೋದು ಅಂತ ಭಾವಿಸಿದ್ದೀನಿ. ಈವ್ನಿಂಗ್ ರಿಲೀಸ್ ಮಾಡೋಕ್ಕಿಂತ ಐ ಥಿಂಕ್ ಮಾರ್ನಿಂಗಲ್ಲೇ ರಿಲೀಸ್ ಮಾಡಿದ್ರೆ ತುಂಬ ಬೆಟರ್ ಆಗಿ ರೀಚ್ ಆಗುತ್ತೆ ಎಲ್ಲ ಆಡಿಯನ್ಸ್ಗಳಿಗೆ ಅಂತ ನನ್ನ ಒಂದು ಅನಿಸಿಕೆ. 22ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸ್ವಲ್ಪ ಬೇಗ ಆಗಿದ್ದರೆ ಒಂದು 18ಕ್ಕೋ ಅಥವಾ 15ನೇ ತಾರೀಕಿಗೂ ಆಗಿದ್ದರೆ ಸ್ವಲ್ಪ ಬೆಟರ್ ಆಗ್ತಾಯಿತ್ತು. ಸೊ 22ನೇ ತಾರೀಕು ಅಂದರೆ ಇನ್ನು ಸಿನಿಮಾ ಬರೋಕ್ಕೆ ಕೇವಲ 8 ದಿನಗಳು ಮಾತ್ರ ಇದೆ. ಇಟ್ಸ್ ಓಕೆ, ವೇಟಿಂಗ್ ಫಾರ್ ದಿ ಟ್ರೈಲರ್. ತುಂಬ ಒಂದು ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನಾದರೂ ಟ್ರೈಲರ್ ನೋಡಲಿಕ್ಕೆ, ಹೇಗಿರುತ್ತೆ ಏನು ಕತೆ ಅಂತ. ಸೊ ನಿಮ್ಗೆಲ್ಲ ಎಷ್ಟರ ಮಟ್ಟ ಎಕ್ಸೈಟ್ಮೆಂಟ್ ಇದೆ ಟ್ರೈಲರ್ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಎಲ್ಲರೂ ಕೂಡ ಹೇಳ್ತಾ ಇರ್ತೀರಾ KD ಸಿನಿಮಾದ ಪ್ರಮೋಷನ್ಸ್ ಕಮ್ಮಿ ಆಯಿತು ಅಂತ. ಏನಕ್ಕೆ ಅಂತಂದರೆ ಇದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸೊ ಎಲ್ರಿಗೂ ಅನಿಸ್ತಾ ಇರುತ್ತೆ ಏನಕ್ಕೆ ಪ್ರಮೋಷನ್ಸ್ಗಳು ಇನ್ನೂ ಮಾಡ್ತಾ ಇಲ್ಲ ಅಂತ. ಬಟ್ ನನಗೆ ಅದೊಂದು ಡೌಟ್ ಇದೆ. ಸ್ವಲ್ಪ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇಂಟರ್ವ್ಯೂಸ್ ಆಗಿರ್ಬೋದು ಆ್ಯಂಡ್ ಸಮಥಿಂಗ್ ಏನಾದರೂ ಒಂದು ಸಿನಿಮಾದ ಬಗ್ಗೆ ಸೊ ಓಡಾಡ್ತಾ ಇರಬೇಕು. ಯಾಕೆಂದರೆ ಇನ್ನು 8 ದಿನ ಇದೆ, 8-10 ದಿನ ಇರೋದ್ರಿಂದ ಸೊ ಸಿನಿಮಾದ ಬಗ್ಗೆ ಚರ್ಚೆಗಳಾಗಬೇಕು ಆ್ಯಂಡ್ ಸಿನಿಮಾದ ಡೇಟ್ಸ್ಗಳು ಆಡಿಯನ್ಸ್ಗಳು ತಲೆಗೆ ಹೋಗಬೇಕು. ಸೊ ಈ ರೀತಿಯಾದಂಥ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತಾರೆ ಅನ್ನೋ ಅಂದ್ಕೊಂಡಿದ್ದೀನಿ. ಆ್ಯಂಡ್ 22ನೇ ತಾರೀಕಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಟ್ರೈಲರ್ ಬರ್ತಾ ಇದೆ. ಆ್ಯಂಡ್ 26ಕ್ಕೆ ಒಂದು ಧ್ವನಿ ಸುರಳಿಯ ಒಂದು ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಿದೆ. ಬಟ್ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಧ್ರುವ ಸರ್ಜಾ ಅವರ ಒಂದು ಫ್ಯಾನ್ಸ್ ಅಸೋಸಿಯೇಷನ್ನ ದಾವಣಗೆರೆಯ ಒಂದು ಪೇಜ್ ಮುಖಾಂತರವಾಗಿ ಈ ಒಂದು ಪೋಸ್ಟು ತುಂಬ ಕಡೆ ವೈರಲ್ ಆಗ್ತಾ ಇದೆ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಒಂದು ಅಫಿಷಿಯಲ್ ಕನ್ಫರ್ಮೇಷನಿಗೆ. ಆ್ಯಂಡ್ ಜೊತೆಗೇ 22ನೇ ತಾರೀಕಿಗೆ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ದಿನ ನಾವೇನು ಕಾತು ಕುಳಿತಿದ್ವಿ, ಟೀಮ್ ಅವರು ಫೈನಲ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಅಪ್ಡೇಟು ಎಲ್ರಿಗೂ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ಈ ಒಂದು ಅಪ್ಡೇಟ್ಗೆ ಕಾಯ್ತಾ ಇದ್ರಿ, ಟ್ರೈಲರ್ ಅಪ್ಡೇಟ್ಗೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಿಂಗೆ ಅನಿಸುತ್ತೆ ನಿಮಗೆ, ಎಕ್ಸ್ಪೆಕ್ಟೇಷನ್ ಏನೆಲ್ಲ ಇದೆ KD ಮೇಲೆ, ಸೊ ಅದನ್ನು ಕೂಡ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಇಷ್ಟೇ ಇದು ವಿಡಿಯೋ. ನೋಡೋಣ, ಟ್ರೈಲರ್ಗೆ ಕಾಯ್ತಾ ಇದ್ದೀನಿ. ಸೊ ಈ ವಿಡಿಯೋ ಪೋಸ್ಟ್ ಹಾಕಿ ಕೈ ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ. ಸಿನಿಮಾ ಅಪ್ಡೇಟ್ ಬಗ್ಗೆ ಕಂಟಿನ್ಯೂ ಆಗಿ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ KDದು. ಸೊ ಹಾಗಾಗಿ ಈ ಒಂದು ವಿಡಿಯೋ ಕೂಡ ಒಂದು KD ಟ್ರೈಲರ್ನ ಒಂದು ಅಪ್ಡೇಟ್ ಇರಲಿ ಅಂತ ಒಂದು ವಿಡಿಯೋ ಮಾಡಿ. ಆ್ಯಂಡ್ ಯಾರೆಲ್ಲ ಪೋಸ್ಟ್ ಮಿಸ್ ಮಾಡ್ಕೊಳ್ತಾರೋ ಸೊ ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡೋರಿಗೆ ಅಪ್ಡೇಟ್ ಬಂದಿದೆ ಅಂತ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ವೇಟಿಂಗ್ ಫಾರ್ ದಿ ಟ್ರೈಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಮೆಂಟ್ ಮಾಡಿ KD ಅಂತ ಯಾರೆಲ್ಲ KD ಕಾಯ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಊರು ಯಾವುದು, ಯಾವ ಥಿಯೇಟ್ರಿಗೆ ಬರಬಹುದು ನಿಮ್ಮೂರಲ್ಲಿ, ಅದನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.